ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನದ ದೇವರ ವಾಕ್ಯದ ಜ್ಞಾನಕ್ಕಾಗಿ ಇರುವಂಥ ವಿಷಯ ಅಧಿಕವಾದಂಥ ಆಶೀರ್ವಾದ. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದ್ವಿಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಸತ್ಯವೇದದಲ್ಲಿರುವಂಥ ಎಲ್ಲ ವಾಗ್ದಾನಗಳಲ್ಲಿ ಹೆಚ್ಚಿನ ಆಶೀರ್ವಾದವನ್ನು, ಹೆಚ್ಚಿನ ಧೈರ್ಯವನ್ನು ನೀಡುವಂಥ ವಾಗ್ದಾನ ವಚನ ಯಾವುದು ಗೊತ್ತಾ? ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41:10ನೇ ವಾಕ್ಯ. ಈಗಾಗಲೇ ಓದಿಕೊಂಡಿದ್ದೇವೆ. ಈ ವಾಕ್ಯದ ಮೂಲಕ ಕರ್ತನು ನಮ್ಮ ಒಬ್ಬೊಬ್ಬರೊಂದಿಗೂ ಪ್ರತ್ಯೇಕವಾದ ರೀತಿಯಲ್ಲಿ ಮಾತಾಡಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಆ ವಾಕ್ಯದಲ್ಲಿ 7 ಸಂಗತಿಯನ್ನು ನೋಡ್ಬೋದು. ಏನ್ರಿ? ಮೊದಲು, ನಾನು ನಿನ್ನೊಂದಿಗೆ ಇದ್ದೇನೆ. 2, ನಾನು ನಿನ್ನ ದೇವರು. 3, ನಾನು ನಿನ್ನನ್ನು ಬಲಪಡಿಸ್ತೇನೆ. 4, ನಿನಗೆ ಸಹಾಯ ಕೊಡ್ತೇನೆ. 5, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡ್ತೇನೆ. 6, ಹೆದರಬೇಡ. 7ನೇದಾಗಿ, ದ್ವಿಭ್ರಮೆಗೊಳ್ಳದಿರು. ಈ ಮೇಲಿನ ವಾಕ್ಯವನ್ನು ಬಾಯ್ಪಾಠ ಮಾಡಿಕೊಳ್ಳ್ರಿ. ಸೋಲುಗಳು, ಸಮಸ್ಯೆಗಳು, ವ್ಯಾಧಿಗಳು, ಸೈತಾನನ ಶೋಧನೆಗಳು ನಿಮ್ಮನ್ನು ಎದುರಿಸಿ ನಿಲ್ಲುವ ವೇಳೆಗಳಲ್ಲಿ, ಇಕ್ಕಟ್ಟಿನ ಸಮಯಗಳಲ್ಲಿ ಈ ವಾಕ್ಯವನ್ನು ಜ್ಞಾಪಿಸಿಕೊಂಡು ಪ್ರಾರ್ಥಿಸಿರಿ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಗುಡ್ಡ ಗಾಡು ಇರುವಂಥ, ಬಹಳ ಘಾಟ್ ಸೆಕ್ಷನ್ ಇರುವಂಥ ಒಂದು ಊರು. ಆ ಊರಿಗೆ ಒಂದೇ ಬಸ್ಸು ಹೋಗ್ತಾ ಇತ್ತು. ಆ ಬಸ್ಸು ಬಹಳ ಕೇರ್ಫುಲ್ಲಾಗಿ ಹೋಗಬೇಕು, ಯಾಕಂದರೆ ಬಹಳ ಒಂದು ಬೆಟ್ಟದ ತುದಿಯಲ್ಲಿ ಆ ಊರಿತ್ತು. ಪ್ರತಿಯೊಬ್ಬರೂ ಸಹ ಬಸ್ಸಿನಲ್ಲಿರೋ ಪ್ರಯಾಣ ಮಾಡುವಾಗ ಭಯಪಟ್ಟು ಪ್ರಯಾಣ ಮಾಡ್ತಾಯಿದ್ರು. ಎಲ್ಲರೂ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೆಳಗೆ ಪ್ರಪಾತಕ್ಕೆ, ಕೆಳಗೆ ಆಳವಾದ ಸ್ಥಳಕ್ಕೆ ಬಿದ್ದು ಅವ್ರಿಗೆ ಎಲ್ಲವೂ ಕೂಡ ಸಿಗೋದಿಲ್ಲ. ಆ ವಿಧವಾದಂಥ ಅನುಭವ. ಆದರೆ ಆ ಬಸ್ನಲ್ಲಿ ಒಬ್ಬ ಚಿಕ್ಕ ಹುಡುಗ ಸಂತೋಷ ಪಡ್ತಾ ಇದ್ದಾನೆ, ಕಿರುಚುತ್ತಾ ಇದ್ದಾನೆ, ಭಾಳ ಜಾಲಿಯಾಗಿದ್ದಾನೆ. ಯಾರು ಕೇಳಿದ್ರು, ನಿನಗೆ ಭಯ ಇಲ್ಲೇನಪ್ಪ? ನಾವೆಲ್ಲ ಭಯಪಟ್ಕೊಂಡು ಕೂತಿದ್ದೀವಿ, ನೀನು ನೋಡಿದ್ರೆ ಎಂಜಾಯ್ ಮಾಡ್ತಾ ಇದೀಯ, ಸಂತೋಷ ಪಡ್ತಾ ಇದೀಯ. ಆ ಚಿಕ್ಕ ಹುಡುಗ ಹೇಳಿದಂತೆ, ನಾನು ಯಾಕೆ ಭಯಪಡಬೇಕು? ಈ ಬಸ್ಸನ್ನು ಓಡಿಸುವಂಥ ಡ್ರೈವರ್ ನಮ್ಮ ತಂದೆ. ನನಗೆ ನನ್ನ ತಂದೆಯ ಬಗ್ಗೆ ಗೊತ್ತಿದೆ. ನನ್ನನ್ನು ಅವರು ಸುಭದ್ರವಾಗಿ ಸಂರಕ್ಷಣೆಯಿಂದ ಕರೆದುಕೊಂಡು ಹೋಗ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಮಗೂ ಪರಲೋಕದ ತಂದೆ ಇದ್ದಾರೆ. ಈ ಲೋಕದ ಪ್ರಯಾಣ ಮಾಡುವಾಗ ಅನೇಕ ಭಯ ಹುಟ್ಟಿಸುವ ಕಾರ್ಯ ಬರಬಹುದು. ಭಯಪಡಬೇಡ್ರಿ. ಈ ಭಯ ಅನ್ನುವಂಥದ್ದು ಒಂದು ದುಷ್ಟ ಶಕ್ತಿ ರೀ. ಈ ಭಯ ವ್ಯಾಧಿಯನ್ನು ಉಂಟು ಮಾಡುತ್ತದೆ. ಈ ಭಯ ಶರೀರವನ್ನು ನಿಶಕ್ತಿಗೊಳಿಸ್ತದೆ. ಎಲ್ಲ ಕಡೆಗಳಲ್ಲಿ ಭಯವು, ಸಂಕಟವು ಆವರಿಸುವ ಈ ಪ್ರಪಂಚದಲ್ಲಿ ಯೇಸು ಸ್ವಾಮಿ ನಮ್ಮ ಸಮೀಪದಲ್ಲಿ ನಿಂತು ಹೇಳುವಂಥ ಒಂದು ಮಾತು, ಮಗನೇ, ಮಗಳೇ, ಭಯಪಡಬೇಡ. ಈಗ ಓದಿದ ವಾಕ್ಯದಲ್ಲಿ ನೋಡ್ತೇವೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಯೆಶಾಯ 41:13 ನೋಡ್ತೇವೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಯೆಶಾಯ 43:1, ಭಯಪಡಬೇಡ, ನಿನ್ನನ್ನು ವಿಮೋಚಿಸಿದ್ದೇನೆ. ವಾರದ 7 ದಿನಗಳು, ದಿನದ 24 ಗಂಟೆಗಳು, ವರ್ಷದ 365 ದಿನ ನಿಮ್ಮೊಟ್ಟಿಗೆ ಯಾರು ಇರ್ತಾರೋ ಇಲ್ವೋ, ಏಸಪ್ಪ ನಿಮ್ಮ ಜೊತೆ ಇದ್ದಾರೆ. ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ. ಕರ್ತನೇ, ನೀನು ನನ್ನ ಜೊತೆಗಾರನಾಗಿರಿ. ನೀವು ಭಯಪಡದೆ ಇರುವಾಗ ದೈವಿಕವಾದ ಆಶೀರ್ವಾದಗಳು ನಿಮ್ಮ ಮೇಲೆ ಇಳಿದು ಬರುವಂಥದ್ದಾಗಿದೆ. ಹಾಗಿರುವುದಾದರೆ ಧೈರ್ಯವುಳ್ಳವರಾಗಿರ್ರಿ. ಈ ವಾಗ್ದಾನ ಹಿಡಿದು ದೇವರನ್ನ ನಂಬಿರಿ, ಪ್ರಾರ್ಥಿಸ್ರಿ. ಕರ್ತನು ಶ್ರೇಷ್ಠವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಕೊಡಲ್ಪಟ್ಟಂಥ ವಾಗ್ದಾನದ ವಚನಕ್ಕಾಗಿ ಸ್ತೋತ್ರ. ಭಯಪಡಬೇಡ್ರಿ.
ನಾನು ನಿಮ್ಮ ಸಂಗಡ ಇದ್ದೇನೆಂಬುದಾಗಿ ಹೇಳಿದೆಯಾ. ಜೀವನದ ಜಂಜಾಟದ ಮಧ್ಯದಲ್ಲಿ ಅನೇಕ ಸಾರಿ ನಾವು ಭಯಪಟ್ಟಿದ್ದುಂಟು. ಭಯಪಡಿಸುವ ಕಾರ್ಯಗಳು, ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಂದದ್ದುಂಟು. ಆದರೂ ಈ ಸಮಯದಲ್ಲಿ ನಿಮ್ಮನ್ನು ನಂಬ್ತೇವೆ. ನಾವು ನಿಮ್ಮ ಮಕ್ಕಳಪ್ಪ, ನೀವು ನಡೆಸಬೇಕು. ವಿಶೇಷವಾಗಿ ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಅದ್ಭುತವಾಗಿ ನೀವು ನಡೆಸ್ರಿ ದೇವರೇ. ನಮ್ಮ ಜೊತೆ ನೀನು ಇರುವುದಕ್ಕಾಗಿ ಸ್ತೋತ್ರ. ಭಯಪಡಿಸುವ ಎಲ್ಲ ಕಾರ್ಯಗಳಿಂದ ನಿನ್ನ ಜನರಿಗೆ ಒಂದು ಬಿಡುಗಡೆ ಕೊಡ್ರಿ. ಇವತ್ತು ಮಾಡುವ ಕೆಲಸವನ್ನು ಕೂಡ ನೀವು ಬ್ಲೆಸ್ ಮಾಡ್ರಿ. ಹೋಗುವಾಗ ಬರುವಾಗ ನಿನ್ನ ಕೃಪೆಯ ನೆರಳಿನಲ್ಲಿ ಮರೆಮಾಚಿ ನಮ್ಮನ್ನು ಸಂರಕ್ಷಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಭಯಪಡಬೇಡ್ರಿ, ದೇವರನ್ನ ನಂಬ್ರಿ, ಮುಂದಕ್ಕೆ ಸಾಗ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.